ನಾನು ನಮ್ಮ ಅಕ್ಕನ ಮಗ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಸಿಟಿ ಲೈಟ್ಸ್ ಟೀಮ್ ಅವ್ರ ಜೊತೆ ಒಂದು ಮೀಟಪ್ ಇದೆ. ಸೊ ಹಂಗಾಗಿ ನಾನು ನಮ್ಮ ಅಕ್ಕನ ಮಗ ಬಂದಿದ್ದೀವಿ. ದುನಿಯಾ ವಿಜಯ್ ಸರು, ವಿನಯ್ ರಾಜ್ಕುಮಾರ್ ಅಣ್ಣ, ಆಮೇಲೆ ಮೋನಿಶಾ ವಿಜಯ್ ಕುಮಾರ್ ಎಲ್ಲ ಬರ್ತಿದ್ದಾರೆ. ಸೊ ಬನ್ನಿ ಹೇಗಿರುತ್ತೆ ಈವೆಂಟು ಪ್ರತಿಯೊಂದು ನೋಡ್ಕೊಂಬರೋಣ. ಕೋಸ್ಟಲ್ ಡೈನ್ ಅನ್ನೋ ರೆಸ್ಟೋರೆಂಟಲ್ಲಿ ಇದನ್ನು ಆರ್ಗನೈಸ್ ಮಾಡಿದರು. ನನಗೊಂದು ಹೆಂಗೆ ಅನಿಸ್ತಿದೆ ಇವತ್ತು ಇಲ್ಲಿ ಬಂದು? ಚೆನ್ನಾಗಿ ಅನ್ನಿಸ್ತಿದೆ. ನನ್ನ ಫೇವ್ರೆಟ್ ಹೀರೋಸ್ನೆಲ್ಲ ನೋಡ್ಬೋದು ಇವತ್ತು ಬಂದಿದ್ದೀವಿ. ಇನ್ನೂ 10:30 ಟೈಮು, ಹೋಗಿ ನೋಡ್ಕೊಂಡು ಬರೋಣ. 10 ಮಿನಿಟ್ಸ್ ಟೈಮ್ ಇದೆ ನಮಗೆ. ಸೊ ನಾವು ಒಳಗಡೆ ಹೋಗ್ತಿದ್ದೀವಿ. ಅವರು ಬಂದಿದ್ದಾರೆ ಅನ್ಸುತ್ತೆ ಆಲ್ಮೋಸ್ಟು. ನೋಡೋಣ ಬನ್ನಿ ಒಳಗಡೆ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ರು. ಆಲ್ರೆಡಿ 90% ಎಲ್ಲರೂ ಬಂದಿದ್ದರು. ಇನ್ನೇನು ಸ್ವಲ್ಪ ಜನ ಬರಬೇಕಾಗಿತ್ತು. ಎಲ್ಲ ಸ್ಟೇಜೆಲ್ಲ ಸೆಟಪ್ ಆಗಿತ್ತು. ನಾವು ಕೂಡ ಹೋಗಿ ಫಸ್ಟ್ ರೋ ಅಲ್ಲಿ ಕುಂತ್ಕೊಂಡ್ವಿ. ಇನ್ನು ಮೂವಿ ಟೀಮ್ ಅವ್ರು ಬಂದಿರಲಿಲ್ಲ. ಸೊ ಹಂಗಾಗಿ ನಾವು ಒಂಚೂರು ಸೆಲ್ಫೀಸು ಅದು ಇದು ತೊಗೊಂಡು ಅಲ್ಲಿ ಇಲ್ಲಿ ವಿಡಿಯೋಸ್ ಎಲ್ಲ ಕವರೇಜ್ ಮಾಡ್ಕೊಂಡು ಕುಂತಿದ್ವಿ. ನಮ್ಮ ಈವೆಂಟ್ಗೆ ಇನ್ವೈಟ್ ಮಾಡಿದವರು ಪ್ರಿನ್ಸಿಪಲ್ ಬ್ರದರು. ಮೂವಿ ಟೀಮ್ ಅವರೆಲ್ಲ ಬಂದು ಸೆಟ್ಲ್ ಆದರು. ನಾವು ಕ್ವಶನ್ ಸ್ಟಾರ್ಟ್ ಮಾಡಿದ್ವಿ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ನೀವೇನೇ ಮಾರಲ್ ಸಬ್ಜೆಕ್ಟ್ ಮಾಡಿ, ನೀವು ಏನೇ ಹೇಳಿದ್ರಿ ಕರ್ನಾಟಕದ ಜನರೇ ಅದನ್ನು ತಗೊಂತಾರೆ ಅಂತ ಇತ್ತು. ಇವಾಗ ಅಪ್ಪು ಅವ್ರು ಇಲ್ಲ. ಬಟ್ ವೈ ವಿನಯ್ ರಾಜ್ಕುಮಾರ್ ಫಾರ್ ದಿಸ್ ರೋಲ್? ಏನಾದರೂ ಹೇಳಕ್ಕೆ ಹೊರಟಿದ್ದೀರಾ? ವಿನಯ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಹೇಳಕ್ಕೆ ಹೊರಟಿದ್ದೀರಾ? ವಿನಯ್ ಅವ್ರನ್ನ ನೋಡಿದ್ರೆ, ಅವ್ರ ಲುಕ್ ನೋಡಿದ್ರೆ ತುಂಬ ಸಹಾಯ ಮಾಡೋ ಎಲ್ಲೋ ಮನೋಭಾವ ಕಾಣ್ತಾ ಇದೆ. ಅಂದರೆ ವಿನಯ್ ಬದಲಾವಣೆಗೆ ನಿಂತ್ಕೋಬೋದು. ಆ ಕ್ವಾಲಿಟೀಸ್ ನಂಗೆ ಕಾಣುತ್ತೆ ವಿನಯ್ ಚಂದ್ರ. ಅಂದರೆ ಈ ಮನುಷ್ಯ ಹೇಳಿದ್ರೆ ಬದಲಾಗ್ಬೋದು. ಸೊ ಅದೇ ರೀಸನ್, ನನ್ನ ಆಸೆ ಇಟ್ಕೊಂಡು ನಾನು ನಿರ್ದೇಶನ ಮಾಡಿದ್ದೆ. ಸೊ ಅದೇ ರೀಸನ್ ಅಂತ ಹೇಳ್ಬೋದು ನೀವು? 100% ಹೌದು. ಅಂದರೆ ಈಗ ಕತೆ ಏನು ಹೇಳೋದು ಬೇಡ. ನಾವು ನೋಡಿ, ಯಾವತ್ತೂ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ಒಳಗಡೆ ಬರಬೇಡಿ ದಯಮಾಡಿ. ಯಾಕೆಂದರೆ ಪ್ರತಿಯೊಬ್ಬ ನಿರ್ದೇಶಕರು ಪ್ರತಿಯೊಬ್ಬ ಎಂಥ ಗೆದ್ದಿರೋ ಸಿನಿಮಾಲು ತಪ್ಪುಗಳಿದ್ದಾವೆ, ಆಯ್ತಾ? ನಾವು ವಿನಯ್ನ ಹೀರೋ ಅಂದಾಗ ಹೀರೋ ಒಂದು ದೇವರಿದ್ದಂಗೆ, ಹೀರೋಯಿನ್ನು ಒಂದು ದೇವತೆ ಇದ್ದಂಗೆ. ಅವ್ರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋ ವಿಷಯನೇ ನಿಮಗೆ ಅರ್ಥ ಆಗ್ಬಿಡುತ್ತೆ. ಏನಕ್ಕೆ ಈ ಕತೆ ಮಾಡಿದ್ದೀವಿ ಅಲ್ವಾ? ವಿನಯ್ ರಾಜ್ಕುಮಾರ್ ಅವರು ನಿಮ್ಮ ಒಂದು ನಿರ್ದೇಶನದಲ್ಲಿ ಹೆಂಗ್ ಬರ್ತಾರೆ ಅದನ್ನ ಕಾಯ್ತಾ ಇದೀನಿ. ಆ ಕಾಂಬಿನೇಷನ್ ಹಾಟ್ ಫೇವ್ರೇಟ್ ಆಗ್ಬಿಟ್ಟಿದೆ ಈಗ ನಮ್ಗೆ. ಸರ್ ಯಾರನ್ನೂ ಹೊಗಳಕ್ಕೆ ಹೇಳ್ತಿಲ್ಲ ಸರ್, ನಿಜವಾಗ್ಲೂ ನಾವು ಹೆಂಗೆ ಕಾಯ್ತಾ ಇದೀವಿ ಅಂದ್ರೆ ನಿಮ್ದು ಎಷ್ಟು ಒಳ್ಳೆ ಹೃದಯ ಅಂತ ನಮ್ಗೆ ಗೊತ್ತು. ಹಂಗೆ ಅಣ್ಣಂದು ಅಷ್ಟೇ ಒಳ್ಳೆ ಹೃದಯ. 2 ಒಳ್ಳೆ ಹೃದಯಗಳು ಸೇರಿ ಏನ್ ವಿಷಯ ಹೇಳಕ್ ಹೋಗ್ತಾ ಇದೆ. ಆಮೇಲೆ ಇವರು ಸುಮ್ಮನೆ ಏನೋ ಡೈರೆಕ್ಷನ್ ಮಾಡಲ್ಲ, ಏನಾದ್ರು ಒಂದು ವಿಷಯ ಇಟ್ಕೊಂಡೇ ಬರ್ತಾರೆ. ಯಾವಾಗಲೂ ಒಂದು ವಿಷಯ ಫ್ರಮ್ ಸಲಾಗಿಂದ ಇರ್ಬೋದು, ನಿರ್ದೇಶಕರಾದಾಗಿಂದ ವಿಷಯ ಇಟ್ಕೊಂಡೇ ಬರ್ತಾರೆ. ದೊಡ್ಡ ಮನೆ ಕುಡಿ ಇಟ್ಕೊಂಡು ಏನ್ ವಿಷಯ ಹೇಳಿಸ್ತವ್ರೆ, ಮೆಸೇಜ್ ಏನು ಹೋಗ್ತಾ ಇದೆ. ಈಗ ಅಣ್ಣವ್ರ ಸಿನಿಮಾ ನೋಡಿ, ಅನ್ನೋದು ಬಂಗಾರದ ಮನುಷ್ಯರಿ ಜನಗಳ ಬದಲಾವಣೆ ಅನ್ನೋದು ಎಷ್ಟೋ ಜನ ರಾಗಿವಪ್ಪ ಅಂತ ಇಟ್ಕೊಂಡ್ರೆ. ಈಗ ವಿನಯಣ್ಣ ಏನ್ ಹೇಳ್ತಾವ್ರೆ, ಏನ್ ವಿಷಯ ಹೇಳಕ್ ಬರ್ತಾರೆ, ಏನ್ ಅಲರ್ಟ್ ಆಗ್ತಾರೆ, ಸಮಾಜಕ್ಕೆ ಏನ್ ಬರುತ್ತೆ ವಿಷಯ, ಖಂಡಿತ ಈ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೂ ಇದೆ. ಸೊ ಅಣ್ಣ ಅಜಿತ್ ಈ ಸಾಗಲೇ ಮಾತಾಡೋಕೆ ಹೇಳ್ದಂಗೆ ಒಂದು ಅವೇರ್ನೆಸ್ ಆಗ್ಬೋದು, ಒಂದು ಒಳ್ಳೆ ವಿಷಯನೂ ತಲುಪಬಹುದು. ಓಕೆ, ಇದೆಲ್ಲ ಹೊರತು ಇನ್ನೊಂದು ರಿಕ್ವೆಸ್ಟು. ನನಗೆ ತುಂಬ ಪ್ರೀತಿ ಪಾತ್ರ ಮಗಳನ್ನ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ಸ್ಯಾಂಡಲ್ವುಡ್ಗೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇದೆ. ಮೇಡಮ್, ನಿಮ್ಮ ಆಕ್ಟಿಂಗ್ ನೋಡಿಲ್ಲ, ಅದರಿಂದ ನಿಮ್ಮ ಬಗ್ಗೆ ಏನೋ ನಾವು ಬಟ್ ನೀವು ಆಗ್ತಾರೆ ಎಫರ್ಟ್ಸು ನಮಗೆ ಕಾಣ್ತಾ ಇದೆ ಸಿಟಿ ಲೈಟ್ಸ್ ಅಲ್ಲಿ. ಬಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ಮೇಲೆ ಇದಕ್ಕಿಂತ ಜಾಸ್ತಿ ನಿಮ್ಮ ಬಗ್ಗೆನೂ ಮಾತಾಡ್ತೀವಿ ನಾವು. ಈಗ ನಾವು ವೆಯ್ಟ್ ಮಾಡ್ತಾ ಇದೀವಿ ಸರ್, ಏನ್ ಮಾಡ್ತಾರೆ ಅವರು ಸ್ಕ್ರೀನ್ ಅಲ್ಲಿ, ಏನ್ ಮ್ಯಾಜಿಕ್ ಆಗುತ್ತೆ ಅಂತ. ಸಲಗ ಭೀಮ ಸಿಟಿ ಲೈಟ್ಸ್ ಸಲಗ ಮಾಡಿದಾಗ ನಮಗೆ ತುಂಬ ನೋಡಿದ್ರೆ ಅನ್ಬೋದು ಮಚ್ಚು ಗಿಚ್ಚು ಅದು ಇದು ಅಂತ. ಅದ್ರಲ್ಲಿ ಒಳ್ಳೆ ಕಂಟೆಂಟ್ ಇತ್ತು, ಒಂದು ಸ್ಟೋರಿ ಇತ್ತು, ಒಂದು ಫ್ಯಾಮಿಲಿ ಸ್ಟೋರಿ ಎಲ್ಲ ಇದ್ದಿತ್ತು, ಒಂದು ಮಾಡ್ಕೊಂಡು. ಸಿಟಿ ಲೈಟ್ಸಲ್ಲಿ ನಮಗೇನು ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಗೊತ್ತಿರಲಿಲ್ಲ. ಆ ಫ್ಲೇವರ್ ಈ ಫ್ಲೇವರ್ ಅಂತ ಗೊತ್ತಿರಲಿಲ್ಲ. ನೀವೇ ಗೊತ್ತಾಗಿ ಹೋಗಿ ಕಂಡಿದ್ದೀರಾ, ಮಾಡಿದ್ದೀರಾ, ನೋಡಿದ್ದೀರಾ, ಮೆಡಿಕಲ್ ಸಫರ್ ಹೋಗಿದ್ದೀರಾ, ಮಾಡಿದ್ದೀರಾ. ಅದು ನಮ್ಗೆ ಗೊತ್ತಾಯಿತು, ಈ ಥರ ಹೆಂಗಿದೆ ಅಂತ. ಆಮೇಲೆ ಸುಮಾರು ಸಲ ನೀವು ವಿಡಿಯೋ ನಿಮ್ಗೆ ಹೇಳಿದಿರಾ, ತುಂಬ ಇಷ್ಟ. ತುಂಬ ಸಿಟಿ ಲೈಟ್ಸಲ್ಲಿ ಹೆಂಗೆ ತೋರಿಸಿದ್ರು? ಯಾವುದು ಸಾಮಾನ್ಯ ನಮ್ಗದೇ ಮಾತಾಡ್ತಾರೆ. ನೀವು ಅಂತಿರಲ್ಲ, ವಿನಯನ ಮಾತಾಡಲ್ಲ. ಸಿಟಿ ಲೈಟ್ಸ್ ಎಲ್ಲ ಹೆಂಗೆ ತೋರಿಸಿದ್ದೀರಾ? ನೋಡಿ ಗೊತ್ತಾಗತ್ತ. ಬೆಂಗಳೂರಿನ ಇನ್ನೊಂದು ಮುಖಾನೇ ತೋರಿಸ್ಬೇಕು ಅಂತ ಇದ್ದೀರಾ ನೀವು. ಸೊ ಸಿನಿಮಾ ನಂತರ ಪ್ರೇಕ್ಷಕರು ಬೆಂಗಳೂರನ್ನ ಯಾವ ತರ ನೋಡ್ಬೋದು? ನಾವು ಯಾರನ್ನೂ ಬದಲಾಯಿಸಕ್ಕಾಗಲ್ಲ. ನಾವೇನ್ ಮಾಡ್ಬೋದು, ಇನ್ನೊಬ್ಬರನ್ನ ಕಾಪಾಡ್ಬೋದು. ಇಲ್ಲಮ್ಮ, ನಾವು ಕಾಪಾಡ್ಬೋದು. ಅಂದ್ರೆ ನಿನಗೆ ಗೊತ್ತಿದ್ದು ಒಬ್ರಿಗೆ ಅನ್ಯಾಯ ಆಗ್ತಿದ್ರೆ ಕಾಪಾಡ್ಬೋದು. ಬದಲಾವಣೆಗೆ ಇನ್ನೂ ಟೈಮ್ ಹಿಡಿಯುತ್ತೆ. ಎಲ್ಲರೂ ಓದ್ಕೋಬೇಕು, ವಿದ್ಯಾವಂತರಾಗಬೇಕು, ಬಡತನ ಕಡಿಮೆ ಆಗಬೇಕು ನಮ್ಮ ದೇಶದಲ್ಲಿ ಅಲ್ವಾ? ಬಡತನ ಕಡಿಮೆ ಆಗ್ತಂದ್ರೆ ಎಲ್ಲ ಗೆದ್ದಿದ್ದಾರೆ. ಇರೋದೆಲ್ಲ ಯಾರೋ ಹೊಡ್ಕೊಂಡು ತಿಂತಾವಲ್ಲ.
ಹೋಗಿ ಬರ್ತಾರೆ. ಬಟ್ ನನಗೆ ಅದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಂದು ಬಡವ್ರ ಮನೆ ಹೆಣ್ಮಗು ಕತೆ. ನೀನು ಹಂಗೆ ಮಾಡ್ಬೇಕಷ್ಟೇ. ನೀನು ನಿನ್ನ ಫ್ರೆಂಡ್ಸು ನಿನ್ನ ಗ್ರೂಪಲ್ಲಿ ಹಂಗಿರ್ಬೋದಮ್ಮ. ಈ ಕಡೆ ಬಂದಾಗ ಹಿಂಗೆ ಮಾಡಬೇಕಾಗತ್ತೆ. ನಾವು ನನಗೆ ದುನಿಯಾ ಮಾಡಿದಾಗ ಯಾವುದೋ ಒಂದು ಜಾಗದಲ್ಲಿ ಕಲ್ಲು ಹೊಡಿತಿದ್ದ ಒಬ್ಬ ಹುಡುಗ. ಆ ಹುಡುಗನ್ನ ತಗೊಂಡ್ಬಂದು ಬಂಡೆ ಮಾಡಿ 20 ವರ್ಷದಿಂದ ಒಂದು ದೊಡ್ಡ ಕೋಟೆ ಕಟ್ಟಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ನೀವೆಲ್ಲ. ಯಾರು ಮುಟ್ಟಕ್ಕಾಗದಂಗೆ. ಅದು ಒಂದು ಬಡವ್ರ ಮನೆ ಕತೆ ಅಲ್ವಾ? ಹಂಗೆ ಒಂದು ಬಡವ್ರ ಮನೆ ಕತೆ ಮಾಡ್ಸೋಣ. ಲಕ್ ಅಂತಾನೆ ಹೇಳ್ಬೋದು. ಅದು ಚೇಂಜ್ ಆಗ್ತದೆ ಫಿಲಮಿಂದ. ತುಂಬಾ ಸಖತ್ತಾಗಿ ಆಕ್ಟಿಂಗ್ ಮಾಡಿದಾರ ಶೂಟಿಂಗ್ ಟೈಮಲ್ಲಿ. ಸೊ ಶೂಟಿಂಗ್ ಟೈಮಲ್ಲೇ ಈ ತರ ಇರುತ್ತಂದ್ರೆ ಇನ್ನು ಥಿಯೇಟ್ರಲ್ಲಿ ನೋಡುವಾಗ ಹೇಗಿರುತ್ತಂತ ಎಲ್ಲರೂ ಸಹ ಯೋಚನೆ ಮಾಡಿ. ಕ್ವಶನರ್ಸ್ ಎಲ್ಲ ಮುಗಿತಿದ್ದಂಗೆ ಎಲ್ಲರೂ ಮೊಮೆಂಟಮ್ ಏನಿತ್ತು ಅದಕ್ಕೆಲ್ಲ ಸೈನ್ ಮಾಡ್ತಿದ್ರು. ಆ ಸೈನ್ ಮಾಡಿರೋ ಮೊಮೆಂಟಮ್ಸ್ನ ಎಲ್ಲ ಅಭಿಮಾನಿಗಳು ಯಾರ್ಯಾರು ಬಂದಿದ್ದಾರೋ ಅಲ್ಲಿ ನೆರೆದಿರೋ ಅಂಥ ಎಲ್ಲರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಮೊಮೆಂಟಮ್ಸ್ ಮೇಲೆ ದುನಿಯಾ ವಿಜಯ್ ಸರು ಮತ್ತು ವಿನಯ್ ಸರು, ಮೋನಿಶಾ ಮೇಡಮು ಎಲ್ಲ ಅವ್ರವ್ರಿಗೆ ಸಿನಿಮಾ ಬಗ್ಗೆ ಏನೇನು ಅನಿಸಿದೆಯೋ ಅದನ್ನು ಬರೆದಿದ್ರು ಒಂದು ಸ್ವಲ್ಪ 2-3 ಲೈನಲ್ಲಿ. ಅದಾದಮೇಲೆ ನಮ್ಮ ಫ್ರೆಂಡು ಮಲ್ಲಿಕಾರ್ಜುನ್ ಅಂತ ಅವರು ಒಂದು ಸ್ಪೆಷಲ್ ಎಡಿಟ್ ಮಾಡ್ಕೊಂಡ್ಬಂದಿದ್ರು. ಈ ಫೋಟೋ ಫ್ರೇಮಲ್ಲಿ ಅಪ್ಪು ಸರ್ ಅವರು ದುನಿಯಾ ವಿಜಯ್ ಹಾಗೂ ಮತ್ತು ಇವರು ವಿನಯ್ ರಾಜ್ಕುಮಾರ್ ಸರ್ಗೆ ಒಂದು ಬೆಸ್ಟ್ ವಿಶಸ್ ಹೇಳೋ ಥರ ಒಂದು ಫೋಟೋ ಎಡಿಟ್ ಮಾಡ್ಕೊಂಬಂದಿದ್ರು ಇವರು. ಸೊ ಅದನ್ನ ನೋಡಿದ ತಕ್ಷಣ ಎಲ್ಲರೂ ಖುಷಿಪಟ್ಟರು. ಸಿಟಿ ಲೈಟ್ಸ್ ಮೇಕಪ್ ಬಂದಿದ್ರಲ್ಲ, ಹೇಗೆ ಅನ್ಸುತ್ತೆ ನಿಮಗೆಲ್ಲ? ಗೆಸ್ಚರ್ ಎಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಅವರು ನೋಡ್ಕೊಂಡಿದ್ದ ರೀತಿ ಚೆನ್ನಾಗಿತ್ತು. ಸಿಟಿ ಲೈಟ್ ಬಗ್ಗೆ ಅವರು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟರು. ಅದ್ರದಿಂದ ಎಲ್ಲರೂ ಹೋಗಿ ಸಿಟಿ ಲೈಟ್ ದೊಡ್ಡ ಮನೆ ಕಡೆಯಿಂದ ಮೂವಿ ಬರ್ತಾಯಿದೆ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಂಗಾಗಿ ಎಲ್ಲರೂ ಹೋಗಿ ಸೆಪ್ಟೆಂಬರ್ 18 ಮೂವಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋಣ ಎಲ್ಲರೂ ಸೇರಿಕೊಂಡು. ಆಲ್ ದ ಬೆಸ್ಟ್ ಸಿಟಿ ಲೈಟ್. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಥರ ಸೆಲೆಬ್ರಿಟೀಸ್ ಎಲ್ಲ ಫಂಕ್ಷನ್ ಬರ್ತಾ ಇರೋದು ತುಂಬ ಖುಷಿ ಆಯಿತು. ಒಳ್ಳೆ ಊಟ ಮಾಡ್ದೋ, ಒಳ್ಳೆ ಖುಷಿಯಾಗಿ ಮಾತಾಡೋದು, ಇನ್ನೂ ಆ ಥರ ಮಾತಾಡೋದು, ದುನಿಯಾ ವಿಜಯ್ ಹತ್ರ ಮಾತಾಡೋದು ಖುಷಿ ಆಯಿತು. ಥಿಯೇಟ್ರಿಗೆ ಹೋಗಿ ಸೆಪ್ಟೆಂಬರ್ 18ಗೆ ಸಿಟಿ ಲೈಟ್ಸ್ ಚಿತ್ರವನ್ನು ನೋಡಿ ಅಂತ ಆಲ್ದಿಸ್ಬಾರ್ದು. ಜೈ ಅಪ್ಪು ಬಾಸ್. ಈ ಸಲ ಅಪ್ಪು ಬರ್ಡೇಗೆ ಯಾವುದು ಫಿಲಮ್ ರಿಲೀಸ್ ಅಂದರೆ ಇಷ್ಟ ನಿಮಗೆಲ್ಲ? ರಿಲೀಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಫ್ಯಾನ್ಸ್ಗಳು ಆ ಪಿಕ್ಚರ್ನ ರಿಲೀಸ್ ಮಾಡಿಸಿ ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ರಾಜ್ ಮೂಡಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದೀವಿ. ಲಾಸ್ಟ್ ಇಯರು ಹಿಂಗೆ ಹೇಳಿದ್ರು ಬಿಡ್ತೀನಿ ಅಂತ ತುಂಬ ಅಭಿಮಾನಿಗಳಿಗೆ ತುಂಬ ಕಾಯ್ತಾ ಇದ್ದಾರೆ. ಅದು ಆ ಕಾಲದಲ್ಲಿ ಅದು ಫಿಲಮ್ ಹೋಗದೇ ಇರ್ಬೋದು, ಈ ಕಾಲದಲ್ಲಿ ತುಂಬ ಕ್ರೇಜ್ ಇದೆ. ಫ್ಯಾನ್ಸ್ಗಳು ಮಾತ್ರ ಹಬ್ಬ ಮಾಡೋಕ್ಕೆ ಅದು ಒಂದು ಒಳ್ಳೆ ಪಿಕ್ಚರು. ಅಶ್ವಿನಿ ಮೇಡಮ್ ಕೇಳ್ಕೊತೀವಿ, ಹಂಗೆ ಪ್ರೇಮ್ಸನ್ನು ಕೇಳ್ಕೊತೀವಿ ನಾವು. ದಯವಿಟ್ಟು ರಾಜ್ ಮೂವೀಸ್ನ ನೆಕ್ಸ್ಟ್ ವರ್ಷ ಅಪ್ಪು ಬಾಸ್ ಬರ್ತಾರಕ್ಕೆ ಗ್ರ್ಯಾಂಡ್ ರಿಲೀಸ್ ಮಾಡಿ ಅಂತ ಕೇಳ್ಕೊತೀವಿ. ಎಲ್ಲ ಫ್ಯಾನ್ಸು ಡೈಯಾರ್ಡ್ ಫ್ಯಾನ್ಸ್ ಕಾಯ್ತಾ ಇರೋದೇ ರಾಜ್ ಮೂವಿಗೆ. ಯಾಕಂದರೆ ಹಬ್ಬ ಥರ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿವರೆಗೂ ಯಾವ್ದು ರಿಲೀಸ್ ಆಗಿದೆಯೋ ಎಲ್ಲದಕ್ಕೂ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡಿರೋದು. ಒಂದು ಲೆವೆಲ್ ಜಾಸ್ತಿಯಾಗಿ ರಾಜ್ಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಫ್ಯಾನ್ಸ್ ತುಂಬ ವರ್ಷದಿಂದ ಕಾಯ್ತಾ ಇದ್ದೀವಿ. ಸೊ ಇದೊಂದು ರಿಕ್ವೆಸ್ಟ್ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಕಡೆಯಿಂದ, ರಾಜ್ ರಿಲೀಸ್ ಆಗಬೇಕು ಅಪ್ಪು ಬಾಸ್ ಬರ್ಡೇಗೆ ಅಂತ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ನಾವು ದುನಿಯಾ ವಿಜಯ್ ಸರ್ನ, ವಿನಯ್ ಅಣ್ಣನ, ಆಮೇಲೆ ಮೋನಿಶಾ ಮೇಡಮ್ ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಸೊ ಒಂದು ಒಳ್ಳೆ ಮೀಟಪ್ ಆಗಿತ್ತಿದ್ದು. ಇನ್ನಷ್ಟು ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.